ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವ್ಯವಸ್ಥೆಯಲ್ಲಿ ಮಾಡಿದಂಥ ಲೋಪದಿಂದಾಗಿ ಸಾರ್ವಜನಿಕರು ಬಹಳ ದೊಡ್ಡ ರೀತಿಯಲ್ಲಿ ಕಷ್ಟವನ್ನು ಹೊರೆಯನ್ನು ಅನುಭವಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ವಿದ್ಯುತ್ ಸರಬರಾಜು ನಿಗಮಗಳ ನೌಕರರಿಗೆ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿಯನ್ನು ನೀಡಬೇಕು ಅಂತ ಹೇಳುವಂಥದ್ದು, ಈ ನೀಡ್ತಾ ಇರುವಂಥದ್ದನ್ನು ಗ್ರಾಹಕರಿಂದಲೇ ಹಣ ವಸೂಲಿ ಮಾಡ್ತಾ ಇರುವಂಥದ್ದನ್ನು ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಹಗಲು ದರೋಡೆಗಳನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಈಗ ದಿವಾಳಿ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಂದ ಈ ಒಂದು ಪ್ರತಿ ತಿಂಗಳ ಬಿಲ್ಲಿನಲ್ಲಿ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿಯನ್ನು ಕೊಡುವಂಥ ಸಲುವಾಗಿ ಗ್ರಾಹಕರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಹೊರೆಯನ್ನು ಮಾಡ್ತಾ ಇರುವಂಥದ್ದನ್ನು, ಈ ರೀತಿ ದರೋಡೆ ಮಾಡ್ತಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಬದಲು ಇದನ್ನು ಮುಚ್ಚಿಕೊಳ್ಳಲು ಆ ನಿರ್ಧಾರ ನಮ್ಮದಲ್ಲ, ಹಿಂದಿನ ಸರ್ಕಾರದ್ದು ಅಂತ ಹೇಳುವಂಥ ರೀತಿಯಲ್ಲಿ ಬಾಲಿಶ ಹೇಳಿಕೆಯನ್ನು ಕೊಡ್ತಾ ಇದೆ. ಇದರಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲಿಕ್ಕೆ ಯತ್ನಿಸಿದರೂ ಕೂಡ ಇವತ್ತು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಜನರ ಮುಂದೆ ಇನ್ನಷ್ಟು ಬೆತ್ತಲಾಗ್ತಾ ಇದ್ದಾರೆ. ಇವತ್ತು ಈ ರೀತಿಯ ನಿರ್ಧಾರಗಳು ಹಿಂದಿನ ಭಾರತೀಯ ಜನತಾ ಪಾರ್ಟಿಯ BJP ಸರ್ಕಾರದ್ದು ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ ಅವರು. BJP ಅವಧಿಯ ಕರೆಂಟು ಬಿಲ್ಲುಗಳಲ್ಲಿ ಪಿಂಚಣಿ ಹಾಗೂ ಗ್ರ್ಯಾಚ್ಯುಟಿ ಹೆಸರಿನಲ್ಲಿ ಒಂದೇ ₹1 ಸಂಗ್ರಹ ಮಾಡಿಲ್ಲ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಜನರಿಂದ ಈ ಮೊತ್ತವನ್ನು ಪ್ರತಿ ತಿಂಗಳ ಬಿಲ್ಲಿನಲ್ಲಿ ತಗೊಳ್ತಾ ಇದೆ, ಲೂಟಿ ಮಾಡ್ತಾ ಇದೆ. ಅದನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಕರೆಂಟ್ ಬಿಲ್ಲುಗಳಲ್ಲಿ ಪರೀಕ್ಷೆ ಮಾಡಿಕೊಂಡು ನೋಡಿದರೆ ಗೊತ್ತಾಗತ್ತೆ. ಅಧಿಕಾರಿಗಳಿಂದ ಹಿಡಿದು ಮಾಧ್ಯಮದ ಮಿತ್ರರಿಂದ ಹಿಡಿದು ಎಲ್ಲ ರಾಜ್ಯದ ಜನತೆ, ಮಂಗಳೂರಿನ ಜನತೆ ತಮಗೆ ಸಂಶಯ ಇದ್ದರೆ ಕಾಂಗ್ರೆಸ್ ನಾಯಕರು ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂತೇಳುವಂಥದ್ದಕ್ಕೆ ಗ್ಯಾರಂಟಿಯಾಗಿ BJP ಅವಧಿಯ ಮನೆಗಳಿಗೆ ಬಂದಂಥ ಬಿಲ್ಲು ಮತ್ತು ಕಾಂಗ್ರೆಸ್ ಅವಧಿಯ ಸಂದರ್ಭದಲ್ಲಿ ಮನೆಗೆ ಬರ್ತಾ ಇರುವಂಥ ಬಿಲ್ಲನ್ನು ಪರೀಕ್ಷೆ ಮಾಡಿದರೆ ಸತ್ಯಾಸತ್ಯತೆಯ ವಿಚಾರಗಳು ಗೊತ್ತಾಗ್ತದೆ. ನಾನು ಶಾಸಕನಾಗಿ ಹೇಳಿದ್ದೇನು ಅಂತ ಕೇಳಿದರೆ, ರಾಜ್ಯ ಸರ್ಕಾರ ಮೆಸ್ಕಾಂ ಮೂಲಕ ಜನರಿಗೆ ಹೊರೆ ಆಗ್ತಾ ಇದೆ. ಜನರಿಗೆ ಹೊರೆ ಮಾಡಿದ್ದು ಜನರನ್ನ ಬಿಲ್ಲಲ್ಲಿ ಜನರಿಗೆ ಪ್ರತಿ ಮನೆಗಳಿಗೆ ಬಿಲ್ಲಲ್ಲಿ ಸೇರಿಸಿದ್ದು ಯಾವಾಗ ಅಂತ ಕೇಳಿದರೆ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ನಂತರ. ಹಾಗಾಗಿ ಈ ಸರ್ಕಾರ ಜನತೆಗೆ ತಪ್ಪು ದಿಕ್ಕನ್ನು ಮಾಡುವಂಥ ದೃಷ್ಟಿಯಲ್ಲಿ ಈ ಹಿಂದಿನ ಸರ್ಕಾರ ಮಾಡಿದ್ದು, ಅವತ್ತೇನೋ ಅದಕ್ಕೆ ಕಾಗದ ಬರೆದದ್ದು, ಇವತ್ತೇನೋ ಮಾಡಿದ್ದು ಅಂತ ಹೇಳುವಂಥ ರೀತಿಯ ದಾಖಲೆಗಳನ್ನು ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನಿವತ್ತು ಮಾಧ್ಯಮದ ಮಧ್ಯದಲ್ಲಿ ಒಂದು BJP ಸರ್ಕಾರ ಇರುವಾಗ ಗೃಹ ಬಳಕೆಯ ವಿದ್ಯುತ್ ಬಿಲ್ಲನ್ನು ನಿಮ್ಮ ಎದುರುಗಡೆ ನಾನು ತೋರಿಸ್ತಾ ಇದ್ದೇನೆ. ಇದರಲ್ಲಿ P&C ಸರ್ಚಾರ್ಜ್ ಗವರ್ಮೆಂಟ್ ಪೋರ್ಷನ್ ನಮ್ಮ ಸರ್ಕಾರದ ಅವಧಿಯಲ್ಲಿ 00. ಇದು ನಮ್ಮ ಸರ್ಕಾರದ ಸಂದರ್ಭದ ಬಿಲ್ಲು. ಇದರಲ್ಲಿ ಕೂಡ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಹೋದಂಥ ಮನೆಗಳಿಗೆ ರೆಸಿಡೆನ್ಷಿಯಲ್ ಬಿಲ್ಲು ಮತ್ತು ವಾಣಿಜ್ಯ ಬಳಕೆ ವಿದ್ಯುತ್ ಬಿಲ್, ಈ 2 ಬಿಲ್ಲು ಕೂಡ ನಿಮ್ಮ ಹತ್ರ ಹಿಂದೆ ಮುಂದೆ ನಾನು ಪ್ರಿಂಟ್ ಮಾಡಿ ತಂದಿದ್ದೇನೆ. ಈ ಬಿಲ್ಲುಗಳಲ್ಲಿ ಎಲ್ಲಿಯೂ ಕೂಡ ಸರ್ಚಾರ್ಜ್ ಮತ್ತು ಯಾವುದೇ ಗ್ರ್ಯಾಚ್ಯುಟಿಗಳು ನಾವು ಯಾವುದೇ ವ್ಯಕ್ತಿಗಳಿಂದ ಸಂಗ್ರಹ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಈ ಬಿಲ್ ದಾಖಲೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಗೃಹ ಬಳಕೆ ಬಿಲ್ಲಿಗೆ P&G ಸರ್ಚಾರ್ಜ್ ಗವರ್ಮೆಂಟ್ ಪೋರ್ಷನ್ ₹79 ತೆಗಿತಾ ಇದ್ದಾರೆ. ಇದು ಗೃಹ ಬಳಕೆಗೆ.
ಅದೇ ರೀತಿ ವಾಣಿಜ್ಯ ಬಳಕೆಯ ವಿದ್ಯುತ್ಗಳಲ್ಲಿ ಇನ್ನೊಂದು ವಾಣಿಜ್ಯ ಇಲಾಖೆಗೆ 115 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳಿದಂಥ ಮಾತೇನು, ನೀವು ಗ್ರಾಹಕರೊಂದಿಗೆ ಪಡ್ಕೊಳ್ತಾ ಇದ್ದೀರಿ, ಗ್ರಾಹಕರಿಂದ ಪಡ್ಕೊಳ್ಳುವಂಥದ್ದು ಸರಿಯಲ್ಲ. ಇವತ್ತು ನಾನು ಶಾಸಕನಾಗಿ ಹೇಳ್ತೇನೆ, ಇವತ್ತು ನಮ್ಮ ಕಾಂಗ್ರೆಸ್ ಈ ರೀತಿಯ ಜನರಿಗೆ ತಪ್ಪು ದಾರಿಯಲ್ಲಿ ದಿಕ್ಕು ತಪ್ಪಿಸುವ ಹೇಳಿಕೆಯನ್ನು ನೀಡ್ತಾ ಜನರಿಗೆ ಮರಳು ಮಾಡುವಂಥದ್ದು ಇದೇ ಮೊದಲಲ್ಲ, ಸಾವಿರಾರು ಬಾರಿ ಮಾಡಿದ್ದಾರೆ ಅವರು. ಆದರೆ ದಯವಿಟ್ಟು ಕ್ಷಮೆ ಯಾಚಿಸಿ. ನಿಮ್ಮ ಸರ್ಕಾರ ಬಂದ ನಂತರನೇ ಈ ಬಿಲ್ಲಲ್ಲಿ ಸರ್ಚಾರ್ಜ್ ಆ್ಯಂಡ್ ಗ್ರ್ಯಾಚ್ಯುಟಿಯನ್ನು ಹಾಕಿದ್ದು. ನಮ್ಮ ಸರ್ಕಾರದ ಅಖೇರ ದಿನ ತನಕ ಸರ್ಚಾರ್ಜ್ ಮತ್ತು ಗ್ಯಾರಂಟಿ ಹಾಕದೇ ಇರುವಂಥ ಬಿಲ್ಲುಗಳ ಕಾಪಿಗಳನ್ನು ನಾನು ಮಾಧ್ಯಮದ ಮುಂದೆ ತೋರಿಸ್ತಾ ಇದ್ದೇನೆ. ಇದರಿಂದ ಸತ್ಯಾಸತ್ಯ ತಿಳ್ಕೊಳ್ಳಿದೆ. ಇನ್ನಾದರೂ ಕ್ಷಮೆಯನ್ನೇ ಯಾಚಿಸಿ, ಜನರಿಗೆ ನಾವು ಡೋಂಗಿ ಮಾಡಿದಿರಿ, ಹಗಲು ದರೋಡೆ ಮಾಡಿದಿರಿ ಅಂತೇಳಿ ಒಪ್ಪಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಈ ದಾಖಲೆಗಳನ್ನು ಕಂಡಾಗ 100ಕ್ಕೆ 100 ರುಜುವಾತಾಗತ್ತೆ. ನಾನು ಇವತ್ತು ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಸರ್ಕಾರ ನಡೆಸುವವರು ಸ್ವಾಮಿ. ನೀವು ಕಾಂಗ್ರೆಸ್ನ ಇವತ್ತಿನ ನಮ್ಮ ಜಿಲ್ಲೆಯ ನಾಯಕರುಗಳು ಹೇಳಿಕೆ ನೋಡಿದಾಗ ಅವರು ವಿರೋಧ ಪಕ್ಷದಲ್ಲಿದ್ದ ಹಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರು ಆಡಳಿತ ಪಕ್ಷದಲ್ಲಿದ್ದಾರೆ. ಆಡಳಿತ ಪಕ್ಷದ ಜವಾಬ್ದಾರಿ ಏನು ಅಂತೇಳುವಂಥದ್ದು ಸಾಮಾನ್ಯ ಜ್ಞಾನ ಇಲ್ಲದೆ ಮಾತಾಡ್ತಾರೆ. ನಾನು ಕೇಳ್ತಾ ಇದ್ದೇನೆ, ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮಗೆ ತಾಕತ್ತಿದ್ದರೆ, ನಿಮಗೆ ಧೈರ್ಯ ಇದ್ದರೆ, ನಿಮ್ಮ ಆಡಳಿತ ಸರಿ ಅಂತ ತೋರಿಸಿದರೆ, ನಮ್ಮ ಅವಧಿಯಲ್ಲಿ ಹೇಗೆ ಬಿಲ್ಲಿನಲ್ಲಿ ಬರ್ತಾ ಇರಲಿಲ್ವೋ ಅದೇ ರೀತಿಯಲ್ಲಿ ಈಗಲೂ ಕೂಡ ಬಿಲ್ಲಲ್ಲಿ ಬರದ ರೀತಿಯಲ್ಲಿ ಅದನ್ನು ತೆಗೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿ. ಅದರ ನಂತರದ ಒಂದು ಪ್ರಶ್ನೆ, ನಾನು ನಮ್ಮ ಅವಧಿಯಲ್ಲಿ ಮಾಡಿದ್ದೀರಿ, ಅದಕ್ಕೆ ಬೇಕಾದಂಥ ಎಲ್ಲ ಏನೋ ದಾಖಲಾತಿಗಳನ್ನು ಮಾಡಿಕೊಂಡಿದ್ದಾರೆ ಅಂತ ನೀವು ಹೇಳ್ತೀರಿ ಅಂತ ಹೇಳಿದ್ರೆ, ನಮ್ಮ ಅವಧಿಗಳಲ್ಲಿ ಸಾವಿರಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ, ಅದನ್ನು ಹಿಂಪಡ್ಕೊಂಡಿದ್ದೀರಿ ನೀವು. ನಾವು ಗೋಹತ್ಯೆ ನಿಷೇಧವನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡಿದ್ವಿ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅದು ಹಿಂಪಡ್ಕೊಳ್ತೀರಿ. ಅದು ಹಿಂಪಡ್ಕೊಳ್ಳುವಂಥ ಸಾಮರ್ಥ್ಯ ಸಾಹಸ ನಿಮಗಿದೆ ಅಂತೇಳಿ ಆದರೆ ಈ ಪೆನ್ಷನ್ ಮತ್ತು ಈ ಗ್ರ್ಯಾಚ್ಯುಟಿಯನ್ನು ಹಿಂಪಡ್ಕೊಳ್ಳುವಂಥ ಸಾಹಸ ಮತ್ತು ಧೈರ್ಯವನ್ನು ತೋರಿ. ಈ ಪೆನ್ಷನ್ ಮತ್ತು ಈ ಗ್ರ್ಯಾಚ್ಯುಟಿಯನ್ನು ಹಿಂಪಡ್ಕೊಂಡು ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡಿ ಅಂತ ಹೇಳ್ತೇನೆ. ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಇರುವಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ನಮ್ಮ ಜಿಲ್ಲೆಗೆ, ಇಡೀ ರಾಜ್ಯದ 10 ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟದ್ದನ್ನು, ಆ ಆದೇಶವನ್ನು ತಡೆ ಹಿಡಿದು ಆ ಎಲ್ಲ ಕಾಮಗಾರಿಗಳು ಒನ್ ಡೇ ಮಾರ್ನಿಂಗ್ ಆ ಎಲ್ಲ ಕಾಮಗಾರಿಗಳನ್ನು ತಡೆ ಹಿಡಿಯಲಾಗಿದೆ, ಇನ್ನೊಂದನ್ನು ಮಾಡಲಿಕ್ಕಿಲ್ಲ ಅಂತೇಳುವಂಥ ಆದೇಶ ಕೊಡಲಿಕ್ಕೆ ನಿಮಗೆ ಧೈರ್ಯ ಇತ್ತು, ನಿಮಗೆ ತಾಕತ್ತಿದೆ. ಇವತ್ತು ಕೂಡ ಅದನ್ನೇ ಮಾಡಿ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡಿ. ಇವತ್ತು 1 ವರ್ಷಗಳಲ್ಲಿ ಸರಿಸುಮಾರು 10,000 ಕೋಟಿ, 3 ವರ್ಷಗಳಲ್ಲಿ 30,000 ಕೋಟಿಗೂ ಅಧಿಕ ರೂಪಾಯಿ ದರೋಡೆ ಮಾಡಿಕೊಂಡು ಒಂದು ಕಡೆಯಿಂದ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಅಂತೇಳುವಂಥದ್ದು ತೋರಿಸ್ಕೊಂಡು, ಗ್ಯಾರಂಟಿಗಿಂತ 10 ಪಟ್ಟು ದೊಡ್ಡ ಅನುದಾನ ಹಣವನ್ನು ಈ ರೀತಿ ಹಗಲು ದರೋಡೆ ಮಾಡುವಂಥದ್ದು, ಇದು ಎಲ್ಲರೂ ಜನತೆ ಗಮನಿಸ್ತಾ ಇದ್ದಾರೆ. ಎಲ್ಲರೂ ಜನತೆ ಇದನ್ನು 100ಕ್ಕೆ 100 ನೋಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರೇ, ನೀವು ಒಂದು ಸತ್ಯಾಸತ್ಯತೆಯನ್ನು ಹೇಳಿ, ನಮ್ಮ ಸರ್ಕಾರದ ಅವಧಿಯ ಬಿಲ್ಲನ್ನು ತೆಗೆದು ನೋಡಿ, ನಿಮ್ಮ ಮನೆಗೆ ಬಂದಂಥ ಬಿಲ್ಲನ್ನೇ ನೋಡಿ. ಮತ್ತು ನಾಳೆ ಹೇಳುವವರು ನಾವು BJP ಅವರ ಬಿಲ್ ಯಾರೋ ತಂದು ಕೊಟ್ಟಿದ್ದಾರೆ ವೇದವ್ಯಾಸ ಕಾಮತ್ ಅಂತ. BJP ಕಾಂಗ್ರೆಸ್ ಅಲ್ಲ, ಯಾರ ಮನೆ ಬಿಲ್ಲನ್ನು ತೆಗೆದು ನೋಡಿ, ನಮ್ಮ ಅವಧಿದು ನೋಡಿ, ನಿಮ್ಮ ಅವಧಿದು ನೋಡಿ. ಮತ್ತು ನಾನು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾವು ಭಾರತೀಯ ಜನತಾ ಪಾರ್ಟಿ, ನಾವು ಕಾರ್ಯಕರ್ತರಿಂದ ಹಿಡಿದು ನಮ್ಮ ನಾಯಕರು ಕೂಡ ನಾವು ಸ್ಪಷ್ಟವಾಗಿದ್ದೇವೆ. ನಾವು ಯಾವುದೇ ನೌಕರರಿಗೆ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ನಮ್ಮ ವಿರೋಧವಿಲ್ಲ. ಅವರು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡುವಂಥ ಆ ಒಂದು ಮೆಸ್ಕಾಂ ಅಧಿಕಾರಿಗಳು, ಎಲ್ಲೋ ಒಂದು ಕಡೆ ಜೋರಾಗಿ ಮಳೆ ಬಂದಾಗ ರಾತಾರಾತ್ರಿ ಆ ಲೈನ್ಮ್ಯಾನ್ಗಳು, ಆ ಎಲ್ಲ ಇಲಾಖೆಯ ಕೆಲಸ ಕಾರ್ಯಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಬಂಧುಗಳು ಅದರಲ್ಲಿದ್ದಾರೆ.
ಹಾಗಾಗಿ ಅವರಿಗೆ ಸಿಗುವುದನ್ನು ನಾವು ಅದಕ್ಕೆ ತಪ್ಪಿಸಬೇಕು ಅಂತ ಹೇಳುವಂಥ ಭಾವನೆ ನಮಗಿಲ್ಲ. ಅವ್ರಿಗೆ ಕೊಡಿ. ಅವರಿಗೆ ನೀವು ಏನು ಗ್ರ್ಯಾಚ್ಯುಟಿ ಮತ್ತು ಏನು ಪಿಂಚಣಿ ಕೊಡ್ತೀರಿ, ಏನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ, ಅದಕ್ಕೆ ಇನ್ನೂ 10 ಪಟ್ಟು ಜಾಸ್ತಿ ಕೊಡಿ, ನಮ್ಮದು ಸಹಮತ ಇದೆ. ಆದರೆ ಜನರ ಮನೆಯ ಬಿಲ್ಲಿನ ಬೊಕ್ಕಸದಿಂದ ತೆಗಿಬೇಡಿ, ಜನರಿಗೆ ದರೋಡೆ ಮಾಡಿ ತಗೊಳ್ಬೇಡಿ, ನಿಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ. ಅವರಿಗೆ ನಿಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ. ಆ ಮುಖಾಂತರ ಆ ಕಾರ್ಮಿಕ ವರ್ಗದವರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯಗಳು ಮಾಡಿ. ಇಲ್ಲದಿದ್ದರೆ ಕಾಂಗ್ರೆಸ್ ಆಡಳಿತದ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನಾಯಕರು 2023ರ ಏಪ್ರಿಲ್ಗಿಂತ ಮುಂಚಿತವಾಗಿ ಇದ್ದಂಥ ಯಾವುದಾದ್ರೂ ಒಂದು ಬಿಲ್ಲಲ್ಲಿ ಈ ಗ್ರ್ಯಾಚ್ಯುಟಿ ಮತ್ತು ಪೆನ್ಷನನ್ನು ತೋರಿಸ್ಬೇಕು. ಅವರು ಇದು ನಮ್ಮ ಕೃಪಾ ಕಟಾಕ್ಷ ಅಲ್ಲ, ಕಾಂಗ್ರೆಸ್ನವ್ರದೇ ಕೃಪಾ ಕಟಾಕ್ಷ. ನೀವೇ ಜನರಿಂದ ವಸೂಲಿ ಮಾಡಲಿಕ್ಕೆ, ದರೋಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಅದರ ಒಟ್ಟಿಗೆ ಎಲ್ಲ ಹಳೆಯ ಮೀಟರ್ಗಳನ್ನು ತೆಗೆದುಹಾಕಿ ಹೊಸ ಸ್ಮಾರ್ಟ್ ಮೀಟರ್ಗಳನ್ನು ಕಡ್ಡಾಯವಾಗಿ ಅಳವಡಿಸಲು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಹುನ್ನಾರ ಮಾಡಿಕೊಂಡು ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ಮೆಸ್ಕಾಂ ಹಂತದಲ್ಲಿ ಕೂಡ ಮಂಗಳೂರು ಮತ್ತು ರಾಜ್ಯದ ಇನ್ನಿತರ ಎಲ್ಲ ಭಾಗದಲ್ಲಿ ಈ ರೀತಿಯ ದರೋಡೆಯನ್ನು ಮಾಡಲಿಕ್ಕೆ ತಾವು ಚಿಂತನೆಯನ್ನು ಮಾಡ್ತಾ ಇದ್ದೀರಿ. ದಿವಾಳಿ ಆಗಿರುವಂಥ ಸರ್ಕಾರಕ್ಕೆ ಇದೊಂದು ಭಾಳ ದೊಡ್ಡ ರೀತಿಯಲ್ಲಿ ಶಕ್ತಿ ಕೊಡ್ತಾ ಇದೆ ಅಂತ ಹೇಳುವಂಥದ್ದು ನಿಮ್ಮ ಒಳಗಿನ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಎಲ್ಲರ ಭಾವನೆಗಳು ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಜನಸಾಮಾನ್ಯರಿಂದ ದೋಚಿ ಸಾವಿರಾರು ಕೋಟಿ ದೋಚಲು ಸಿದ್ಧವಾಗಿದ್ದು 900 ರೂಪಾಯಿಂದ 1500 ರೂಪಾಯಿಗೆ ಸಿಗುವಂಥ ಸ್ಮಾರ್ಟ್ ಮೀಟರ್ ನಮ್ಮ ರಾಜ್ಯದಲ್ಲಿ 10,000 ರೂಪಾಯಿ ಸ್ವಾಮಿ. 1,000 1,500 ಅಂತ ಹೇಳಿದರೆ ಆಲ್ಮೋಸ್ಟ್ 15% ನೀವು ತೆಗೆದುಕೊಳ್ಳುವಂಥದ್ದು 100% ಅಂತ ಹೇಳಿದರೆ 1ರಿಂದ 1,500 ರೂಪಾಯಿ ಬೆಲೆ ಬಾಳುವ ವಸ್ತನ್ನು 10,000ಕ್ಕೆ ಮಾರಾಟ ಮಾಡಿಕೊಳ್ಳುವಂಥ ಮಾನಸಿಕತೆ ಬಂದಿದೆ ಅಂತ ಹೇಳಿದರೆ ನಿಮ್ಮ ವ್ಯಾಪಾರದ ಪ್ರವೃತ್ತಿ, ನೀವು ಇಲ್ಲಿ ಸರ್ಕಾರದ ಆಡಳಿತದಲ್ಲಿ ಸೌಕರ್ಯ ಕೊಡಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಹಗಲು ದರೋಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನಾಚಿಕೆ ಆಗಬೇಕು. ನಾನು ಇದಕ್ಕೆ ಕೆಲವರು ಹೈಕೋರ್ಟಿಗೆ ಹೋದ ನಂತರ ಹೈಕೋರ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಕೂಡ ಹಾಕಿದ್ದಾರೆ. ಈ ವಿಷಯದಲ್ಲಿ ಸ್ಮಾರ್ಟ್ ಮೀಟರ್ನ ವಿಷಯದಲ್ಲಿ ಸರ್ಕಾರ ಮಾಡ್ತಿರೋರು ತಪ್ಪು ಅಂತ ಹೇಳುವಂಥದ್ದು ಕೋರ್ಟ್ ಕೂಡ ಹೇಳುವಂಥ ರೀತಿಯಲ್ಲಾಗಿದೆ. ಹಾಗಾಗಿ ಕರೆಂಟ್ ಫ್ರೀ, ನನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ಫ್ರೀ 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 ಎಲ್ಲರಿಗೂ ಫ್ರೀ ಅಂತ ಹೇಳುವಂಥದ್ದು ಹೇಳ್ತಾ ನೀವು ಫ್ರೀ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ, ಬಡವರಿಗೆ ಫ್ರೀ ಇನ್ನಷ್ಟು ಕೊಡಿ, 200 ಯೂನಿಟ್ ಅಲ್ಲ 800 ಯೂನಿಟ್ ಕೊಡಿ ಅಂದರೆ ಫ್ರೀ ಅಂತೇಳಿ ಈ ರೀತಿ ದರೋಡೆಯನ್ನು ಮಾಡಬೇಡಿ. ನಿಮಗೆ ಆಡಳಿತದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳುವಂಥ ಕಾರಣ ನೀವು ಫ್ರೀ ಘೋಷಣೆ ಮಾಡಿದ್ದು ಜನರು ಕೇಳಿದ್ದಲ್ಲ ನಿಮ್ಮ ಹತ್ರ. ಈಗ ಹೇಳಿದ್ದನ್ನು ನಡೆಸ್ಕೊಳ್ಬೇಕು ಅಂತೇಳುವ ಕಾರಣ ಈ ರೀತಿ ದರೋಡೆಯನ್ನು ಮಾಡ್ತಾ ಇದ್ದೀರಿ ಅಂತೇಳುವಂಥದ್ದು ಇಡೀ ರಾಜ್ಯದ ಜನತೆಗೆ ಇವತ್ತು ಅರಿವಾಗಿದೆ ಅಂತೇಳುವಂಥದ್ದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಜನರ ಆಕ್ರೋಶ ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಭಾಳ ದೊಡ್ಡ ರೀತಿಯಲ್ಲಿ ಆಕ್ರೋಶ ಇಡೀ ರಾಜ್ಯ ಸರ್ಕಾರಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಅವ್ಯವಸ್ಥೆಗೆ ಕಾರಣ ಆಗ್ಬೋದು ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇವತ್ತು ಇನ್ನೊಂದು ಅದಕ್ಕೆ ಕೇಳ್ತಾ ಇದ್ದಾನೆ, ಹೆಚ್ಚುವರಿ ಭದ್ರತಾ ಠೇವಣಿ SD ಗೃಹ ಬಳಕೆದಾರರಿಗೆ ಹೆಚ್ಚುವರಿ ಭದ್ರತಾ ಠೇವಣಿ ASD ಹೆಸರಿನಲ್ಲಿ ದುಬಾರಿ ವಿದ್ಯುತ್ ಬಿಲ್ಗಳನ್ನು ನೀಡಿ ಈ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರನ್ನು ಸುಲಿಗೆ ಮಾಡ್ತಾ ಇದೆ. ಇದು ಮೂರನೇದ್ದು. ಒಂದು ಮೆಸ್ಕಾಂ ಇಲಾಖೆಯಲ್ಲೇ ಎಷ್ಟು ನಮನೆ ಅವ್ಯವಸ್ಥೆ ನೋಡಿ, ಇದು ಮೂರನೇದು. ತಿಂಗಳಿಗೆ 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸಿ ಉಚಿತ ವಿದ್ಯುತ್ ಗೃಹಜ್ಯೋತಿ ಪಡೆಯುವವರಿಗೂ, ಅಂಥ ಬಡವರಿಗೂ ಕೂಡ ತಿಂಗಳಿಗೆ 200 ಯೂನಿಟ್ಗಿಂತ ಕಡಿಮೆಯಾಗಿ ಎವರೇಜ್ ಆಗಿ ವಿದ್ಯುತ್ ಬಳಸಿ ಉಚಿತ ವಿದ್ಯುತ್ತನ್ನು ಗೃಹಜ್ಯೋತಿಯನ್ನು ಪಡ್ಕೊಳ್ಳುವಂಥ ಬಡವರಿಗೂ ₹5,000 ರೂಪಾಯಿ, 3,800, 3,500 ASD ಕಟ್ಟುವಂತೆ ನೋಟಿಸ್ ನೀಡಲಾಗ್ತಾ ಇದೆ. ಲಾಸ್ಟಿಗೆ ಇಡೀ ರಾಜ್ಯದ ಜನತೆ ನಿಮ್ಮ 200 ಯೂನಿಟು ಬೇಡ ಇತ್ತು ಮರ ನಮಗೆ ಅಂತೇಳಿ ಚಪ್ಪಲಿ ಹಿಡ್ಕೊಂಡು ಹೊಡೆಯುವಂಥ ಪರಿಸ್ಥಿತಿ ಬರುವಂಥ ಎಲ್ಲ ವಾತಾವರಣಗಳು ನಿರ್ಮಾಣ ಆಗಬಹುದು. ನಾನು ಇದನ್ನು ಖಂಡಿಸ್ತೇನೆ. ಇಷ್ಟು ದೊಡ್ಡ ಮೊತ್ತದ
ಬಿಲ್ ಈ ಹಿಂದೆ ಬಂದೇ ಇಲ್ಲ ಅಂಥೇಳಿ ಗ್ರಾಹಕರು ಕಣ್ಣೀರು ಹಾಕ್ಕೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ, ನಮ್ಮ ಹತ್ರ ಕೇಳ್ತಾ ಇದ್ದಾರೆ, ಶಾಸಕರೇ ನೀವೇನು ಮಾತಾಡಲ್ಲ ಅಂತ ಹೇಳೋದು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದರೆ ಕಷ್ಟ, ವಿದ್ಯುತ್ ಡಿಸ್ಕನೆಕ್ಟ್ ಮಾಡಿದರೆ ಕಷ್ಟ ಅಂಥೇಳಿ ಪಾಪ ಅವರು ಇದನ್ನು ಕಟ್ಟುವಂಥ ಪ್ರಯತ್ನಗಳು, ಸಾಲವ ಮೂಲ ಮಾಡಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಈ ರೀತಿ ಪೀಡಿಸುವುದು, ಈ ರೀತಿ ದ್ರೋಹ ಮಾಡೋದು ಎಷ್ಟು ಸರಿ ಅಂಥೇಳಿ ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರ ಒಂದು ಕೈಯಲ್ಲಿ ಸವಲತ್ತು ಕೊಟ್ಟ ಹಾಗೆ ಮಾಡಿ ಇನ್ನೊಂದು ಕೈಯಿಂದ ಕಿತ್ತುಕೊಂಡ್ರೆ ಏನು ಪ್ರಯೋಜನ ಎಂದು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ನೀವು ನೋಡಿ, ಪದೇ ಪದೇ ಲೋಡ್ ಶೆಡ್ಡಿಂಗ್, ದಿವಸಕ್ಕೆ ಕೆಲವಾರು ಕಡೆಗಳಲ್ಲಿ, ಇಡೀ ಜಿಲ್ಲೆಗಳಲ್ಲಿ, ನಗರ ಭಾಗದಲ್ಲಿ 24 ಗಂಟೆಗಳಲ್ಲಿ 5, 8, 6, 10, 9 ಗಂಟೆ. ರೈತರು ಕೂಡ ಎಲ್ಲೆಲ್ಲಿ ಅವರ ಕೆಲಸ ಕಾರ್ಯಗಳು ಮಾಡ್ತಾರೆ ಅಲ್ಲಿ ವಿದ್ಯುತ್ ಇಲ್ಲದೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಕೈಗಾರಿಕೆಗಳು ವ್ಯವಸ್ಥೆಗಳು ಕರೆಂಟ್ ಇಲ್ಲದೆ ಅವರು ಜನರೇಟ್ನಲ್ಲಿ ತಮ್ಮ ಕೈಗಾರಿಕಾ ಉದ್ಯಮಗಳನ್ನು ನಡೆಸುವಂಥ ರೀತಿ, ಇದನ್ನೆಲ್ಲವನ್ನು ತೀವ್ರವಾಗಿ ಅನುಭವಿಸ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಧನದಾಹದಿಂದ ವಿದ್ಯುತ್ ಬಳಕೆದಾರರು ಕಂಗಾಲಾಗಿರುವಂಥದ್ದು ಇದು ಸತ್ಯ. ಈಗ ವಿದ್ಯುತ್ ದರ ಹೆಚ್ಚಿಸಿದ್ದು ನಾನೀಗ ಕೇಳುವಂಥದ್ದು, ಈಗ ಕೇಳಿದ್ರೆ ಅವ್ರದ್ದು ಕೇಳಿ, ವಿದ್ಯುತ್ ದರ ಹೆಚ್ಚಿಸಿದ್ದು ಯಾವುದು? ಪ್ರತಿ ಯೂನಿಟ್ಗೆ ವಿದ್ಯುತ್ ದರ ಹೆಚ್ಚು ಮಾಡಿದ್ದಾರೆ. ಯಾರು ಮಾಡಿದ್ದು ಅಂತ ಕೇಳಿದ್ರೆ BJP ಅಂತ ಹೇಳ್ತಾರೆ. ವಿದ್ಯುತ್ ದರ ಹೆಚ್ಚಿಸಿದ್ದು ನಾವಲ್ಲ, ಯೂನಿಟ್ ದರ ಹೆಚ್ಚಿಸಿದ್ದು ನಾವಲ್ಲ, ಭದ್ರತಾ ಠೇವಣಿ ಹೆಚ್ಚಳ ಮಾಡಿದ್ದು ನಾವಲ್ಲ, ಸ್ಮಾರ್ಟ್ ಮೀಟರ್ ದರ ಹೆಚ್ಚಳ ಮಾಡಿದ್ದು ನಾವಲ್ಲ, ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರುವುದು ನಾವಲ್ಲ ಎಂದು ಕಾಂಗ್ರೆಸ್ನವರು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲವೂ ದಾಖಲೆಗಳು ತೋರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದು. ದಾಖಲೆಗಳು ಎಲ್ಲವೂ ನೀವು ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ BJP ಕಾರಣ ಅಂತಾದರೆ ನೀವು ಅಧಿಕಾರದಲ್ಲಿ ಇರುವುದಾದರೆ ಯಾಕೆ? ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದಲ್ವೇ? ಆಡಳಿತದ ಚುಕ್ಕಾಣಿ ಹಿಡ್ಕೊಂಡು ಇದನ್ನು ಸರಿಪಡಿಸ್ಕೊಳ್ಳಿಕ್ಕಾಗದೆ ಬೇರೆಯವರಿಗೆ ಬೊಟ್ಟು ಮಾಡಿ ತೋರಿಸ್ಕೊಳ್ಳುವವರು. ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ನಾನು, ಸಾರಿಗೆ ಇಲಾಖೆ ನೌಕರರ ಪ್ರೊಟೆಸ್ಟಿನಲ್ಲಿ ಸಿದ್ದರಾಮಯ್ಯರು ಹೋಗಿದ್ರು ನಮ್ಮ ಸರ್ಕಾರ ಇರುವಾಗ. ಯಡಿಯೂರಪ್ಪರಿಗೆ ಒಂದು ಬುದ್ಧಿವಾದ ಹೇಳ್ತಿದ್ರು ಆ ವಿಡಿಯೋದಲ್ಲಿ. ಯಡಿಯೂರಪ್ಪರೇ ಏನು ಮಾಡ್ತಾ ಇದ್ರಿ, ಹಣ ನುಂಗ್ತಿದ್ರಾ, ಹಾಗೆ ಮಾಡ್ತಾ ಇದ್ರಿ, ಆಗಲ್ಲ, ನಾನು ತೊಡೆ ತಟ್ಟಿ ಹೇಳ್ತೇನೆ, ಅನ್ಯಾಯ. ಇವತ್ತು ಸಾರಿಗೆ ಇಲಾಖೆಯವರ ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ, ಅವರ ಕಣ್ಣೀರು ಒರೆಸುವಂಥ ಪರಿಸ್ಥಿತಿ. ಆವಾಗ ತೊಡೆ ತಟ್ಟಿದ್ದ ಸಿದ್ದರಾಮಯ್ಯರು ಈಗ ಎಲ್ಲಿ ಹೋದರು? ಹಾಗಾಗಿ ಅವತ್ತು ಯಾವುದೋ ಒಂದು ಸಣ್ಣ ನಿರ್ಧಾರಗಳು ಕೈಗೊಂಡಾಗ BJPಯವರ ವಿಚಾರಗಳೇ ಮಾತಾಡ್ತಿರುವಂಥ ಸಿದ್ದರಾಮಯ್ಯವರು ಇವತ್ತು ಜನಸಾಮಾನ್ಯರಿಗೆ ಈ ರೀತಿಯ ಹೊರೆಯಾಗುವಂಥ ವಿದ್ಯುತ್ ದರ, ಭದ್ರತಾ ಠೇವಣಿ, ಸ್ಮಾರ್ಟ್ ಮೀಟರ್ ದರ ಮತ್ತು ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿ ಹೆಸರಿನಲ್ಲಿ ಸಾರ್ವಜನಿಕ ದೋಚುತ್ತಿರಿಸುವುದು ನಿಲ್ಲಿಸಿ ಮತ್ತೊಮ್ಮೆ ಸರ್ಕಾರ ಸರಿಯಾದ ದೃಷ್ಟಿಕೋನದಲ್ಲಿ ಕೆಲಸ ಮಾಡಬೇಕು ಅಂತೇಳುವಂಥದ್ದು, ಜನರಿಗಾಗಿ ಕೆಲಸ ಮಾಡಿ ಜನರ ಕಷ್ಟವನ್ನು ಅರಿತುಕೊಳ್ಳಿ ಅಂತೇಳುವಂಥದ್ದು ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸ್ತದೆ. ಮತ್ತು ನಾಳೆ ನೀವು ಪುನರಪಿ ಯಾವುದೇ ಕಾಂಗ್ರೆಸ್ನ ನಾಯಕರು ಪ್ರೆಸ್ ಮೀಟ್ ಮಾಡಿದರೂ ಕೂಡ ಈ ಬಿಲ್ಲಿನ ದಾಖಲೆಗಳನ್ನು ತಿರ್ಲಿಕ್ಕಂತೂ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಹಾಗಾಗಿ ನೀವು ಏನು ಪ್ರೆಸ್ ಮಾಡಿದರೂ ಕಾಂಗ್ರೆಸ್ನವರು ನೀವು ಫಟಿಂಗರು, ನೀವು ಡೋಂಗಿ, ನೀವು ಕಳ್ಳರು ಅಂತ ಹೇಳೋದು ಸಾಬೀತಾಗತ್ತೆ. ಹಾಗಾಗಿ ಇನ್ನು ಪ್ರೆಸ್ ಮೀಟ್ ಮಾಡಿಕೊಂಡು ಸುಳ್ಳನ್ನು ನಿಮ್ಮ ಡೋಂಗಿಯನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ನವರು ಈ ರೀತಿಯ ಸುಳ್ಳನ್ನು ಸರಿಪಡಿಸ್ಕೊಳ್ಳುವಂಥ ವಾತಾವರಣವನ್ನು ಪ್ರೆಸ್ ಮೀಟ್ ಮಾಡಿ ಮರ್ಯಾದೆ ಕಳ್ಕೊಳ್ಬೇಡಿ, ಚೀಮಾರಿ ಹಾಕಿಸ್ಕೊಳ್ಬೇಡಿ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಬಗೆಹರಿದ ಕೆಂಪು ಕಲ್ಲು CRZ ವ್ಯಾಪ್ತಿಯ ಮರಳಿನ ಸಮಸ್ಯೆ. ಭಾರತೀಯ ಜನತಾ ಪಾರ್ಟಿ ರಸ್ತೆಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಪ್ರತಿಭಟನೆ ಮಾಡಿ 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 ಕೊನೆಯದಾಗಿ ಏನು ಮಾಡಬೇಕು ಅಂತೇಳಿ ಗೊತ್ತಾಗದೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಸೆಕ್ರೆಟರಿಗಳು, ರಾಜ್ಯ ಸರ್ಕಾರದ ಮೈನ್ಸ್ ಇಲಾಖೆ ಅಧಿಕಾರಿಗಳ ಹೋಗಿ ಸಮೀರ್ ಶುಕ್ಲನಿಂದ ಹಿಡಿದು ಎಲ್ಲ IAS ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡು ಅರ್ಧ ಗಂಟೆ ಚರ್ಚೆ ಮಾಡಾಯಿತು. 3 ದಿವಸ ಕಾಯಿರಿ, 2 ದಿವಸ ಕಾಯಿರಿ. ಸ್ಪೀಕರ್ ಅಂತೂ ಬೆಂಗಳೂರಿನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಿದ್ದು. ನನಗೆ ಭಾಳ ಆಶ್ಚರ್ಯ, ದುಃಖವೂ ಆಗುತ್ತೆ. ಈ ರೀತಿಯ ಆಡಳಿತವನ್ನು ನಾವು ಯಾವತ್ತೂ ಮಾಡಿಲ್ಲ.
ಸ್ಪೀಕರ್ ಮತ್ತು ಉಸ್ತುವಾರಿ ಸಚಿವರು ನಾವು 2-3 ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಅಂತೇಳಂತ ಮಾತನ್ನು ಹೇಳಿದರು. ಒಂದೇ ಒಂದು ಸಭೆಗೆ ನಮ್ಮ ಸಂಸದರಾಗಲಿ, ನಮ್ಮ ಜಿಲ್ಲೆಯ ಯಾವ ಶಾಸಕರಾಗಲಿ, ನಮ್ಮ ಜಿಲ್ಲೆಯ ಯಾವುದೇ ವಿಧಾನ ಪರಿಷತ್ ಬಿ ಜೆ ಪಿಯ ಯಾವುದೇ ಸದಸ್ಯರುಗಳು, ವಿಧಾನಸಭೆಯ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ನಮ್ಮ BJP ಪಾರ್ಟಿಯಿಂದ ಗೆದ್ದ ಸಂಸದರಿಗೆ ಒಂದು ಸಾಮಾನ್ಯವಾಗಿ ಕನಿಷ್ಠವಾಗಿ ಹೇಳಿಲ್ಲ. ನೀವು 2 ಸಭೆಯನ್ನು ಮಾಡಿದ್ರು, 3 ಸಭೆಯನ್ನು ಮಾಡಿದ್ರಿ ಹೇಳ್ತೀರಿ ನೀವು. ಆಯಿತು, ಸಭೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನಾವು ಬರೋದು ಬೇಡ ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ನೀವು ಬಗೆಹರಿಸ್ಕೊಳ್ತೊಂದು ಸಾಮರ್ಥ್ಯ ಇದ್ದುಕೊಂಡು ಮಾಡಿ, ಬೇಗ ಬಗೆಹರಿಸಿ. ಕೂಲಿ ಕಾರ್ಮಿಕರ ಕಷ್ಟವನ್ನು ಕಣ್ಣೀರು ಒರೆಸಿ. ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ನಮ್ಮ ಜಿಲ್ಲೆಗೆ ಹೊಡೆತ ಬೀಳ್ತಾ ಇರುವಂಥ ಸರಿಪಡಿಸಿ. ಸಿಮೆಂಟ್ ವ್ಯಾಪಾರಿ, ಸ್ಟೀಲ್ ವ್ಯಾಪಾರಿ, ಕೂಲಿ ಕಾರ್ಮಿಕರು, ಮೇಸ್ತ್ರಿ, ಪೇಂಟ್ ವ್ಯಾಪಾರಿಗಳಿಂದ ಹಿಡಿದು ಎಲ್ಲ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಥ ಮೆಟೀರಿಯಲ್ನಿಂದ ಹಿಡಿದು ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಮೊನ್ನೆ ಒಬ್ಬರು ನನ್ನ ಹತ್ರ ಹೇಳ್ತಾ ಇದ್ರು, ನನ್ನ ಹತ್ರ ಬಂದು ಪರಂಗಿಪೇಟೆಯವರ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು. ಸರ್, ನಾನು ಜೀವಮಾನದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸರ್, ನಾನು UT ಖಾದರ್ ಗೆಲ್ಲಬೇಕಾದ್ರೆ ಭಾಳ ದೊಡ್ಡ ರೀತಿಯಲ್ಲಿ ಕಷ್ಟಪಟ್ಟಿದ್ದೇನೆ ಸರ್. ಆದರೆ ನನ್ನ ಸಿಮೆಂಟ್ ವ್ಯಾಪಾರ ಇವತ್ತು 10% ಬಂದು ನಿಂತಿದೆ. ಹೇಳಿ ನಮ್ಮ UT ಖಾದರಿಗೆ ಹೇಳಿ, ನೀವು ಅವ್ರಿಗೆ ಕೆಲಸ ಮಾಡಿದ್ರಲ್ಲ ಹೇಳಿ ಅಂತ ಕೇಳಿದೆ. ಹಾಗೆ ಏನು ಮಾಡೋದು ಸರ್, ಅವರು ಅಮೇರಿಕಾದಲ್ಲಿ ಹೋಗಿ ಕೂತಿದ್ದಾರಲ್ಲ ಅಂತ ಹೇಳ್ತಾರೆ. ದೇವರನ್ನೇ ಸತ್ಯ, ಸುಳ್ಳು ಹೇಳಲ್ಲ ನಾನು. ಇಲ್ಲಿ ಜನರು ಇಲ್ಲಿಷ್ಟು ಕಷ್ಟಪಟ್ಟಿದ್ದಾರೆ, ನೀವೇನೋ ಭಾಳ ದೊಡ್ಡ ಸಾಧನೆ ಮಾಡಿ. ಸರಿಯಪ್ಪ, ಅಮೇರಿಕಾದಾಗ ಹೋಗಿ ಸಾಧನೆ ಮಾಡಿ, ನಮ್ಮದೇನೋ ಪ್ರಶ್ನೆ ಇಲ್ಲ. ಆದರೆ ಇಲ್ಲೇ ಜನರ ಸಂಕಷ್ಟವನ್ನು ಸರಿಪಡಿಸ್ಕೊಳ್ಬೇಕಾದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಖ್ಯಮಂತ್ರಿಗಳಿಂದ ಮೇಲಿನ ಸ್ಥಾನದಲ್ಲಿ ಪಡ್ಕೊಂಡಂಥ ನೀವು ಅದನ್ನು ಬಗೆಹರಿಸ್ಕೊಡ್ಬೇಕಿತ್ತು, ಜನರ ಕಣ್ಣೀರು ಒರೆಸಬೇಕಿತ್ತು ಅಂತೇಳುವಂಥದ್ದು ನಾವಿವತ್ತು ಹೇಳ್ತಾ ಇದ್ದೇವೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹೇಳಿದೆ, ನಾವು ಆಡಳಿತಕ್ಕೆ ಬಂದರೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ನಾವು ಆಡಳಿತಕ್ಕೆ ಬಂದರೆ ಪ್ರತ್ಯೇಕ ಮರಳು ನೀತಿಯನ್ನು ಮಾಡ್ತೇವೆ, CRZ ವ್ಯಾಪ್ತಿಯಲ್ಲಿ ಇನ್ನೊಂದೇನೋ ಮಾಡ್ತೇವೆ. ಅವರ ಪ್ರಣಾಳಿಕೆಯಲ್ಲಿ ಹೇಳ್ತದೆ ಸ್ವಾಮಿ. ಕಾಂಗ್ರೆಸ್ ಪಾರ್ಟಿಯ ಮೊನ್ನೆಯ ವಿಧಾನಸಭಾ ಚುನಾವಣೆ ಪ್ರಣಾಳಿಕೆ 2.25 ವರ್ಷ ಆಯಿತು, 2.5 ವರ್ಷ ಆಯಿತು. ಆ ಪ್ರಣಾಳಿಕೆಯಲ್ಲಿ ಪಚ್ಚನಾಡಿಯ ಡಸ್ಟ್ಬಿನ್ನಿಗೆ ಹೋಗಿ ಬಿಸಾಡಿದಾರ ದೇವರೇ ಬಲ್ಲ. ಆ ಪ್ರಣಾಳಿಕೆಯನ್ನು ನಾವು ತೋರಿಸ್ತೇವೆ. ಈಗ ಹೇಳಿದ್ದೀರಿ ನೀವು 2 ವರ್ಷದಿಂದ, ಸರಿಯಪ್ಪ 2.25 ವರ್ಷದಿಂದ ನೀವು CRZ ವಲಯದ ಮರಳಿನ ಕೆಲಸ ಕಾರ್ಯಗಳು ಸರಿಯಾಗಬೇಕು ಅಂತ ಹೇಳೋ ಕಾರಣ ಯಾವುದಾದ್ರೂ ಒಂದು ಸಭೆ ಮೈನ್ಸ್ ಇಲಾಖೆ ಮಂತ್ರಿಯಿಂದ ಹಿಡಿದು ಮೈನ್ಸ್ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ಯಾರು ಒಂದು ಸಭೆ ಮಾಡಿದ್ದು ನನಗೆ ಗೊತ್ತಿಲ್ಲ. ಶಾಸಕರಾಗಿ ನನಗೆ ಆಗಲಿ, ಭರತ್ ಶೆಟ್ಟರಿಗಾಗಲಿ, ಉಮಾನಾಥ್ ಕೋಟ್ಯಾನ್ರಿಗಾಗಲಿ ಯಾವುದೇ ಒಂದು ಮೀಟಿಂಗಿಗೆ ಆಹ್ವಾನ ಬಂದಿಲ್ಲ. ಅಂದರೆ ನೀವು ಮೀಟಿಂಗೇ ಮಾಡಿಲ್ಲ. ಕೇಳಿದರೆ ಹೇಳ್ತಾರೆ ನೀವೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತ ಕೇಳ್ತಾರೆ. ಅದು CRZ ನಲ್ಲಿಯ ನೀತಿ, ಇನ್ನೊಂದು ಏನೇನೋ ಮಾತಾಡ್ತೀರಿ, ಜನರನ್ನು ಮರಳು ಮಾಡ್ತೀರಿ. 75 ವರ್ಷ ಮರಳು ಮಾಡಿದ್ದೀರಿ ಇದೇ ರೀತಿ, ಇನ್ನೂ ಕೂಡ ಮರಳು ಮಾಡ್ತಾ ಇದ್ದಾರೆ. ಜನರಿಗೆ ಅರ್ಥ ಆಗಬೇಕು. ಹಾಗಾಗಿ ಈ ರೀತಿಯ ಕಟ್ಟಡ ಕಾರ್ಮಿಕರಿಂದ ಹಿಡಿದು ಇವತ್ತು ಕೊನೆ ಪಕ್ಷ ಕೆಲಸ ಇಲ್ಲದೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂಥ ಪರಿಸ್ಥಿತಿ ಕಾರ್ಮಿಕರದಾಗಿದೆ. ನಾವು ಈ ಭಾರತೀಯ ಜನತಾ ಪಾರ್ಟಿ ಇನ್ನು ಮುಂದೆ ಈ ಕೆಂಪು ಕಲ್ಲು ಮತ್ತು CRZ ಸಮಸ್ಯೆಗಳಿಗಾಗಿ, CRZ ಮರಳಿನ ಸಮಸ್ಯೆಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜನರಿಗೋಸ್ಕರ, ಇದು ಜನರಿಗೋಸ್ಕರ ಈ ಆದಂಥ ಲೋಪದೋಷದಿಂದಾಗಿ ಜನರಿಗಾಗುತ್ತಿರೋ ಸಮಸ್ಯೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ನಾವು ಮೆಸ್ಕಾಂನ ಈ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಾವು ಮರಳಿಯ ಉಪವಿಭಾಗದ ಎದುರುಗಡೆ ಪ್ರತಿಭಟನೆಯನ್ನು ಮಾಡಲಾಗಿದೆ. ಮರಳಿಯ ಉಪವಿಭಾಗದ ಎದುರುಗಡೆ ಪ್ರತಿಭಟನೆ ಮಾಡಿದ್ದು. ಇನ್ನು ಮುಂದೆ ಮಂಗಳೂರು ನಗರ ದಕ್ಷಿಣದಲ್ಲಿರುವ ಮಣ್ಣಗುಡ್ಡೆ ಉಪವಿಭಾಗದಲ್ಲಿ ಇನ್ನು ಕೆಲವೇ ದಿವಸಗಳಲ್ಲಿ ಪ್ರತಿಭಟನೆ ಮಾಡ್ತೇವೆ. ತದನಂತರ ಹತ್ತಾವರದ ಉಪವಿಭಾಗದ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ. ತದನಂತರ ಮೆಸ್ಕಾಂ MD ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ. ಇವಾಗ ಒಂದು ಕಡೆಯಲ್ಲಿ ಪ್ರತಿಭಟನೆ ಮಾಡುವಾಗಲೇ ನಮಗೆ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳುವಾಗ ಪರ್ಮಿಷನ್ ತಗೊಳ್ಬೇಕಾದ್ರೆ ಸಾಕಾಗಿದೆ. ಇನ್ನು ನಾವು ಪ್ರತಿಭಟನೆ ಇನ್ನಷ್ಟು ಮೆಸ್ಕಾಂ ಇಲಾಖೆ ಎದುರುಗಡೆ ಮಾಡ್ತಾ ಹೋದರೆ ಈ ಕಾಂಗ್ರೆಸ್ನ ನಾಯಕರು ಅವರಿಗೆ ಅಲ್ಲಿ ಅನುಮತಿ ಕೊಡಬೇಡಿ, ತಾಲೂಕು ಪಂಚಾಯತ್ ಹೊರಗಡೆ ಮಾತ್ರ ಮಾಡಲಿ ಅಂತೇಳೋ ಮಟ್ಟಕ್ಕೆ ಇವರು ಮಾಡ್ತಾರೆ. ನೀವು ನೋಡಿ, ಅಂದರೆ ಪ್ರತಿಭಟನೆ ಮಾಡಲಿಕ್ಕೂ ಸ್ವತಂತ್ರ ಇಲ್ಲದಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳೋದು ಹೇಳಿ ಬಯಸ್ತಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾನು ಹೇಳಿಕೊಂಡು ಕಾಂಗ್ರೆಸ್ಸಿಗೆ ನಾಚಿಕೆ ಆಗಬೇಕು. ನೀವು ಆಡಳಿತಕ್ಕೆ ಬಂದಾಗ ಹೇಳಿದ್ದೊಂದು, ಜನರಿಗೆ ಮಾಡುವಂಥ ದ್ರೋಹ ಒಂದು, ಇದು ಎಲ್ಲವನ್ನು ನಾನು ಜನರ ಎದುರುಗಡೆ ಇದನ್ನು ಸರಿಯಾಗಿ ಜನರಿಗೆ ದಾಖಲೆ ಸಮೇತ ತೋರಿಸ್ತಾ ಜನರಿಗೆ ಕಾಂಗ್ರೆಸ್ನವರು ಮಾಡಿದಂಥ ಅನ್ಯಾಯವನ್ನು ಜನರ ಮುಂದೆ ಇಡ್ತಾ ಇದಕ್ಕೆ ಕಾಂಗ್ರೆಸ್ನವರು ಜನರಿಗೆ ಡೋಂಗಿ ಮಾಡಿದ್ದನ್ನು
ಸ್ಪಷ್ಟವಾಗಿದೆ, ನೀವು ಡೋಂಗಿಗಾರರು ಅಂತೇಳೋದು ಸ್ಪಷ್ಟವಾಗಿದೆ ಅಂತೇಳೋದು ಹೇಳ್ತಾ ಕಾಂಗ್ರೆಸ್ಸಿಗೆ ಛೀಮಾರಿ ಆಗ್ತಾ ಇದೆ. 2020 ನಂತರ 20 ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು, 2020 ನಂತರ ಪಿಂಚಣಿ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ನಾನು ಹೇಳ್ತಾ ಇದ್ದೇನೆ, ಸರ್ಕಾರ ಪಿಂಚಣಿಯನ್ನು ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಇದರಲ್ಲಿ ಎರಡನೇ ಮಾತಿಲ್ಲ. ನೀವು ಪಿಂಚಣಿಯನ್ನು ಕೊಡಬೇಕು ಅಂತೇಳಿ ಜನರಿಗೆ ಯಾಕೆ ಹೊರೆ ಆಗ್ತೀರಿ ಅಂತ ಹೇಳೋದು ಪ್ರಶ್ನೆ ನಂದು. ಪಿಂಚಣಿಯನ್ನು ಯಾವ ಸರ್ಕಾರ ಈ ಸಂದರ್ಭದಲ್ಲಿ ನಾವು ನಮ್ಮ ಆಡಳಿತ ಇದ್ದರೆ ನಾವು ಹೇಗೆ ಆಡಳಿತ ಮಾಡಬೇಕು ಅಂತ ನಾವು ತೋರಿಸ್ಕೊಡ್ತಿದ್ದೆವು. ನಾನು ಹೇಳುವಂಥದ್ದು ಜನರಿಂದ ನೀವು ತೆಗೆದುಕೊಳ್ಳಿ ಅಂತ ಹೇಳುವಂಥದ್ದು ಯಾಕೆ ಅದನ್ನು ನೀವು ಮಾನದಂಡವನ್ನು ಮಾಡ್ತೀರಿ? ನೀವು ಸರ್ಕಾರ ಯಾವುದು ಏನು ಅಂತ ಕೇಳುವಂಥದ್ದು ಪ್ರಶ್ನೆಗಿಂತ ನನ್ನ ಪ್ರಶ್ನೆ ಸ್ಪಷ್ಟ. 2023 ಏಪ್ರಿಲ್ ತಿಂಗಳ ಬಿಲ್ಲನ್ನು ತೆಗೆದು ನೋಡಿದಾಗ ಆ ಪಿಂಚಣಿ ಇರಲಿಲ್ಲ, ಈಗ ಪಿಂಚಣಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜನರಿಗೆ ಹೊರೆವಿತ್ತು ಅಂತ ಹೇಳುವಂಥದ್ದು ಸ್ಪಷ್ಟ. ಅದರ ಮುಂಚೆ ಎಲ್ಲ ದಾಖಲಾತಿಗಳು ಯಾರ್ಯಾರು ಏನು ಮಾಡಿದ್ದಾರೆ, ಅವರಿಗೆ ಯಾಕೆ ಪಿಂಚಣಿ ಬಂದಿಲ್ಲ, ಅದೆಲ್ಲ ಅದರ ಕಾಗದ ಪತ್ರಗಳು ಏನಾಗಿದೆ, ಇದನ್ನೆಲ್ಲ ಮಾಡಿದರು. ಏನೇ ಕಾಗದ ಪತ್ರಗಳು ಯಾವ ಸರ್ಕಾರ ಮಾಡಿದರೂ ಕೂಡ, ಯಾವುದನ್ನೆಲ್ಲ ಪತ್ರಗಳು ತೋರಿಸಿದ್ರು ಕೂಡ ಜನರಿಗೆ ಹೊರೆ ಹಾಕಿದ್ದು ಯಾವಾಗ? ಪತ್ರ ವ್ಯವಹಾರ ತುಂಬ ಮಾಡ್ತೇವೆ, ಈಗ ಆಚೆ ಈಚೆ ಕಳಿಸ್ತಾ ಇರ್ತೇವೆ. ಜನರಿಗೆ ಹೊರೆ ಬಂದದ್ದು ಯಾವಾಗ? ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ನಾಳೆ ನಾನೊಂದು ಹೇಳ್ತೇನೆ, ನನ್ನದೊಂದು ಇದ್ದಿದ್ದೆ ಮಾರ, ನನ್ನನ್ನು ಜೈಲಿಗೆ ಹಾಕಿ ಅಂತ. ನಿಮ್ಮನ್ನೆಲ್ಲ ಹೋಗಿ ಜೈಲಿಗೆ ಹಾಕಿದ್ರೆ ಏನು ಮಾಡೋದು? ಯಾರೋ ಒಬ್ಬರು ಗ್ರಾಹಕರು ನಾನು ಹೇಳೋದು ಒಬ್ಬ ಗ್ರಾಹಕರು ನಾನು ಅದು ಹೇಳಿದೆಲ್ಲ, ಒಬ್ಬರು ಗ್ರಾಹಕರು ಹೋದರು. ನಾನು ಹೇಳೋದು ಯಾರು ಗ್ರಾಹಕರು ಹೋದರು. ನಾಳೆ ಪ್ರತಿಯೊಂದು ವಿಚಾರಗಳು ಕೊನೆಯದಾಗಿ ಹೊರೆ ಆಗುವುದು ಬಡವನಿಂದ ಹಿಡಿದು ಶ್ರೀಮಂತನ ತನಕ. ಆಲ್ಮೋಸ್ಟ್ 10% ಅಂತ ಹೇಳಿದೆ. ಒಂದು 5 ಲಕ್ಷದಿಂದ 10 ಲಕ್ಷ ಬಿಲ್ ಬರುವಂಥ ಇಂಡಸ್ಟ್ರಿಗಳಿಗೆ ಆಲ್ಮೋಸ್ಟ್ 50,000ದಿಂದ 1 ಲಕ್ಷ ಬರ್ತಾ ಇದೆ. ಇದು ನಾನು ಒಬ್ಬ ಗ್ರಾಹಕನು 4 ಗ್ರಾಹಕರ ಕೋರ್ಟಿಗೆ ಹೋದಾನ ಅಂತ ಹೇಳಿದೆ. ನಾನು ಹೇಳಿದ್ದೇನಲ್ಲ, ಆ ಎಲ್ಲ ವಿಚಾರದ ಬಗ್ಗೆ ನನ್ನದು ಯಾವುದೇ ಪ್ರಶ್ನೆ ಇಲ್ಲ. ನಾನು ಯಾವ ರೀತಿಯಲ್ಲಿಯೂ ಮಾತಾಡಲ್ಲ, ಅದರ ಬಗ್ಗೆ ಚರ್ಚೆ ಇಲ್ಲ ನನ್ನದು. ಕೋರ್ಟ್ ಆದೇಶಗಳು ಏನು, ಇನ್ನೊಂದು ಏನು, ಈ ಹಿಂದೆ ಯಾರಿಗೆ ಪತ್ರ ಬರೆದಿದ್ದಾರೆ, ಅದರ ಯಾವುದೇ ಬಗ್ಗೆ ಪರಿಚಯ ಇಲ್ಲ. ನಾನು ಹೇಳುವಂಥದ್ದು, ಈ ಬಿಲ್ ಬಂದದ್ದು ಕಾಂಗ್ರೆಸ್ ಆಡಳಿತದಲ್ಲಿ ಜನರಿಂದ ತೆಗೆದುಕೊಳ್ಳುವಂಥದ್ದು. ಇದು ನನ್ನದು ವಿರೋಧ ಇದೆ, ಇದನ್ನು ಜನರಿಗೆ ಹೊರೆ ಆಗ್ತಾ ಇದೆ. ಇಷ್ಟೇ ನನ್ನ ಪ್ರಶ್ನೆ. ಮತ್ತು ನೀವು ಸರ್ಕಾರದ ಆಡಳಿತ ನಾನು ಹೇಳಿದೆಲ್ಲ ಸರಿ ಆಯಿತು. ಹಾಗಾದರೆ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ತುಂಬ ಪತ್ರ ವ್ಯವಹಾರ ಮಾಡಿದೆ, ಅದಕ್ಕೆ ಕಾರಣೀಕರ್ತ, ಅದಕ್ಕೆ ಪುಷ್ಟಿ ಅದು ಮುಂಚಿನ ಪತ್ರ ವ್ಯವಹಾರಗಳಿಂದ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಇರುವಾಗ ತೆಗೆದುಕೊಂಡಂಥ ನಿರ್ಣಯಗಳು ನೀವು ಹಿಂಪಡ್ಕೊಂಡಿದ್ದೀರಲ್ಲ. ನಾವು ಗೋಹತ್ಯೆ ಕಾನೂನನ್ನು ಮಾಡಿದ್ದೇವೆ, ನೀವು ಹಿಂಪಡ್ಕೊಂಡಿದ್ದೀರಿ. ಹಾಗೆ ಇದನ್ನು ಹಿಂಪಡ್ಕೊಳ್ಳಿಲ್ಲ, ತಾಕತ್ತು ಮಾಡಿಕೊಂಡು ಜನರಿಗೆ ಹೊರೆ ಹಾಕಬೇಡಿ ಅಂತ ಹೇಳೋಂಥ ಪ್ರಶ್ನೆಯಲ್ಲಿ ನನ್ನ ಮಾತು. ನಾನು ಜನರ ಪರವಾಗಿ ಜನರು ಆಯ್ಕೆ ಮಾಡಿಕೊಂಡಂಥ ಒಂದು ಶಾಸಕ, ಜನರಿಗೆ ಹೊರೆ ಆಗಬಾರ್ದು ಅಂತೇಳಿ ನನ್ನ ಸ್ಪಷ್ಟವಾದಂಥ ಇದು. ಮತ್ತು ಕಾರಣಗಳನ್ನು ಇವತ್ತು ನಮ್ಮ ಅವಧಿಯಲ್ಲಿ ಆಗಿದೆ ಅಂತೇಳಿ ಯಾರೋ ಒಬ್ಬರು ಬೆರಳು ತೋರಿಸಿದ ಕಾರಣ ಅದು ಹಿಂದಿನ ಅವಧಿಯಲ್ಲಿ ಆಗಿತ್ತು, ಸಹಜವಾಗಿ ಓಡಿ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನೀವು ಅದಕ್ಕೆ ನಾನು ಒಂದು ಹೇಳ್ತೇನಲ್ಲ, ಸರ್ 1 ಮಿನಿಟ್, ನಾನು ಅದೇ ಹೇಳಿದೆಲ್ಲ ಸರ್. ನಾನು ನಿಮಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ಜನರಿಗೆ ಹೊರೆ ಆಗ್ತಾ ಇದೆ ಅಂತೇಳುವಂಥ ದೃಷ್ಟಿಯಲ್ಲಿ ಮಾತನಾಡುವಂಥ ಸ್ವತಂತ್ರವನ್ನು ಒಂದು ಶಾಸಕನಾಗಿ ನನಗೆ ಮಾತಾಡುವಂಥ ಅಧಿಕಾರ ಇದೆ. ಅದನ್ನು ಮಾತಾಡುವಂಥದ್ದು ಒಂದು. ನನಗೆ ಏನೋ ಅವರು ಗ್ಯಾರಂಟಿಗಳನ್ನು ಕೊಡ್ತಾರೆ. ನಾನು ಹೇಳಿದೆಲ್ಲ, ಗ್ಯಾರಂಟಿಯನ್ನು ಕೊಡಿ. ನೀವು 200 ಯೂನಿಟ್ ಕೊಡ್ತಾ ಇದ್ದೀರಿ, ಮಹಾದೇವಪ್ಪ ನಿನಗೂ ಫ್ರೀ 200 ಯೂನಿಟ್ ಅಂತ ಹೇಳಿದ ನಂತರ ಇಡೀ 1 ವರ್ಷದ ಬಿಲ್ಲನ್ನು ರೇಷಿಯೋ ಮಾಡಿಕೊಂಡು ಅದಕ್ಕೆ /12 ಮಾಡಿಕೊಂಡು ಏನೋ ಒಂದು ಫಾರ್ಮುಲಾ ಮಾಡಿದಿರಿ. ಇದಕ್ಕೆ ನನ್ನ ವಿರೋಧ. ನೀವು 200 ಯೂನಿಟ್ ಅಲ್ಲ 400 ಯೂನಿಟ್ ಕೊಡಿ, ಐ ವೆಲ್ಕಮ್. ನಿಮ್ಮ ಸರ್ಕಾರ ಇನ್ನಷ್ಟು ಜಾಸ್ತಿ ಕೊಡಿ ಜನರಿಗೆ. ನೀವು ಆಡಳಿತಕ್ಕೆ ಬರಬೇಕು ಅಂತ ನೀವು ಪ್ರಾಮಿಸ್ ಮಾಡಿದಿರಿ, ಕೊಡಿ. ನೀವು 200 ಯೂನಿಟ್ ಕೊಡ್ತೀರಂತೆ, ನೀವು ಎಲ್ಲರಿಗೂ 200 ಯೂನಿಟ್ ಕೊಡಿ, ನಮ್ದು ಏನು ಅಭ್ಯಂತರ ಇಲ್ಲ. ಐ ವೆಲ್ಕಮ್ ದ್ಯಾಟ್. ಬಿಕಾಸ್ ಜನರಿಗೆ ಯಾವುದೋ ಸೌಕರ್ಯ ಸಿಗುವಂಥದ್ದನ್ನು ನಾವು ಅಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಜನರಿಗೆ ಆ ಸೌಕರ್ಯ ಕೊಡ್ತೀವಿ ಅಂತೇಳಿ ನೀವು ಬಾಯಲ್ಲಿ ಮಾತಾಡುವಾಗ ಇಡೀ ರಾಜ್ಯವನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತ ಹೇಳುವಂಥ ಆರ್ಥಿಕ ವ್ಯವಸ್ಥೆಯನ್ನು ಸರಿಯಾಗಿ ನಿರೂಪಣೆ ಮಾಡಬೇಕಾದ ಜವಾಬ್ದಾರಿ ನಿಮ್ಮದು. ನಾನು ನನ್ನ ಮನೆಯಲ್ಲಿರುವಂಥ ನನ್ನ ಮಗನಿಗೆ ತಿಂಗಳು 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ, ನನ್ನ ಮನೆ ಖರ್ಚಿಗೆ 5,000 ರೂಪಾಯಿ ಕಟ್ ಮಾಡಿ ಆ ಮಗನಿಗೆ ಕೊಡಬೇಕು ಅಂತೇಳಿ ಹೇಳ್ತಿಲ್ಲ. ಈ ರಾಜ್ಯದ ಎಲ್ಲ ಅಭಿವೃದ್ಧಿಯಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಅದೇ ರೀತಿ ಹೋಗಬೇಕು, ಅದರ ಒಟ್ಟಿಗೆ ಇದು ನಡಿಬೇಕು. ನೀವು ಕೊಡ್ತೀರಿ ಅಂತ ಹೇಳಿ ನೀವು 200 ಯೂನಿಟ್ ಮತ್ತೊಂದು ಹೇಳುವಾಗ ನಿಮಗೆ ಇಷ್ಟೆಲ್ಲ ಹೊರೆ ಜಾಸ್ತಿ ಮಾಡಬೇಕಾಗ್ತದೆ, ಈ ಎಲ್ಲ ರೇಟ್ ಜಾಸ್ತಿ ಮಾಡಬೇಕಾಗ್ತದೆ ಅಂತ ಸಾಮಾನ್ಯ ಜ್ಞಾನ ಇಲ್ಲದೆ ಒಟ್ಟಾರೆ ಬಂದು ರಾಹುಲ್ ಗಾಂಧಿ ಹತ್ರ ಕೈ ಎತ್ತಿಸಿದ. ನಾನು ಹೇಳುವಂಥದ್ದು, ನೀವು ಕೊಡಬೇಕು, 200 ಯೂನಿಟ್ ಕೊಡಿ. ನೀವೇನೋ ವಿದ್ಯಾನಿಧಿ ಅಂಥೇಳಿ
ಕೆಲಸ ಇಲ್ಲದಂಥ ಯುವಕರಿಗೆ ಪ್ರೋತ್ಸಾಹನ ಕೊಡ್ತೀರಿ, ಅದಕ್ಕೆ 1,500 3,000 ಕೊಡ್ತೀರಿ, 5,000 ಮತ್ತು 10,000 ಕೊಡಿ, ಐ ವೆಲ್ಕಮ್. ಆದರೆ ನೀವು ಎಂತ ಕೊಡ್ತೀರಿ ಅದು ಕೊಡುವಂಥದ್ದು ರಾಜ್ಯ ಸರ್ಕಾರದ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗೆ, ಅಥವಾ ಈಗ ಆಶಾ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಬಜೆಟ್ನಲ್ಲಿ 10,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟರು, 1,000 ರೂಪಾಯಿ ಕೂಡ 4 ತಿಂಗಳಾಯ್ತು ನಮ್ಮ ಅಕೌಂಟಿಗೆ ಬಂದಿಲ್ಲ. ನೀವು ಇದನ್ನೆಲ್ಲ ಕೊಡಲಿಕ್ಕೆ ನಿಮಗೆ ಅಧಿಕಾರಕ್ಕೆ ಬರಬೇಕು ಅಂತ ಇದನ್ನೆಲ್ಲ ಕೊಡಲಿಕ್ಕೆ ಹೋಗಿ ಸಾರಿಗೆ ನೌಕರರ ಸಂಬಳ ಇಲ್ಲ, ಆರೋಗ್ಯ ಇಲಾಖೆ ನೌಕರರ ಸಂಬಳ ಇಲ್ಲ, ಟೀಚರ್ಗಳಿಗೆ 4 ತಿಂಗಳ ಸಂಬಳ ಇಲ್ಲ. ನಾಳೆ ಟೀಚರ್ನವರಿಗೆ ನೀವು ಶಾಲೆಯನ್ನು ನಡೆಸೋದು ಹೇಗೆ, ವ್ಯವಸ್ಥೆ ನಡೆಸೋದು ಹೇಗೆ? ನಾನು ಹೇಳುವಂಥದ್ದು, ನೀವು ಇದಕ್ಕೆ ನಾವು ನಿಮ್ಮ ಪಿಂಚಣಿ ಏನು, ನಿಮ್ಮ ಗ್ಯಾರಂಟಿ ಏನು ಕೊಡ್ತಿದ್ರಿ ಅದು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೊಡಬೇಕು. 5 ವರ್ಷ ಯಶಸ್ವಿಯಾಗಿ ಕೊಡಬೇಕು. ಇನ್ನು ಬರುವಂಥ ಎಲ್ಲ ಸರ್ಕಾರಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಇದು ಪಿಂಚಣಿ ಒಳ್ಳೆಯದಿದೆ, ಇದು ಗ್ಯಾರಂಟಿ ಒಳ್ಳೆಯದಿದೆ ಅಂತ ಹೇಳುವಂಥದ್ದು ರೀತಿಯಲ್ಲಿ ಆಗಲಿ, ನಮಗೇನು ಅಭ್ಯಂತರ ಇಲ್ಲ. ಜನರಿಗೆ ಸಿಗೋದು, ಬಡವರಿಗೆ ಸಿಗಬೇಕು. ಆದರೆ ಜನರಿಗೆ ಇನ್ನಿತರ ವ್ಯವಸ್ಥೆಗಳಲ್ಲಿ ರಾಜ್ಯ ಸಫರ್ ಆಗಬಾರ್ದು, ಇನ್ನಿತರ ಆರ್ಥಿಕ ವ್ಯವಸ್ಥೆಗಳಲ್ಲಿ ರಾಜ್ಯ ತೊಂದರೆಗಾಗಬಾರ್ದು ಅಂತೇಳೋದು ನಮ್ಮ ಈ ಮಾತನ್ನು ಮಾತ್ರ ನಾವು ಹೇಳ್ತಾ ಇರೋದು. ಅದಕ್ಕಾಗಿ ನಾವೇನೋ ಗ್ಯಾರಂಟಿ ಬಗ್ಗೆ ಮಾತಾಡಿದ ನಾವು ಗ್ಯಾರಂಟಿ ವಿರುದ್ಧ ಅಲ್ಲ. ತಪ್ಪನ್ನು ಹೇಳಿದ ಕೂಡಲೇ ನೀವು ಗ್ಯಾರಂಟಿಯನ್ನು ಮಾತಾಡ್ತೀರಾ ಅಂತ ಕೇಳ್ತೀರಾ. ಅವರು ಮಾಡಿದಂಥ ತಪ್ಪನ್ನು ಹೇಳೋದು ನೀವು ಗ್ಯಾರಂಟಿ ಕೊಡಬೇಕು ಮಾತಷ್ಟೇ.